ಇವತ್ತು ನಿಮ್ಗೆ ಚೆಸ್ಟ್ ಮೆಥಡ್ ಅಲ್ಲಿ ಡೀಪ್ ನೆಕ್ ತೋರಿಸ್ತಾ ಇದ್ದೀನಿ. ಈಗ ನೀವು ಮಾಡಿರೋದು ಫಸ್ಟ್ ಮೆಥಡ್ ಅಂತ, ಅಂದ್ರೆ ಆರ್ಮೋಲ್ ಡಾಟ್ ಎಲ್ಲ ಸ್ವಲ್ಪ ದೊಡ್ಡದೇ ಬರ್ತಾ ಇತ್ತು ನಿಮ್ಗೆ. ಇದ್ರಲ್ಲಿ ಆ ಪ್ರಾಬ್ಲಮ್ ಇರಲ್ಲ, ಆರ್ಮೋಲ್ ಡಾಟ್ ಎಲ್ಲ ಚಿಕ್ಕದ್ ಬರುತ್ತೆ. ಇಷ್ಟು ದಿನ ನೀವೇನ್ ಕಲ್ತಿದ್ದೀರಾ ಅಥವಾ ಇದಕ್ ಮುಂಚೆ ನಾವೇನ್ ಮಾಡ್ತಾ ಇದ್ವಿ ಅದೇನೆ. ಸೊ ಅದ್ರಲ್ಲಿ ಕೆಲವೊಂದು ಚೇಂಜಸ್ ಹೇಳ್ತೀನಿ. ಸೊ ಇಲ್ಲಿ ನೀವು ಲೈನ್ 1, ಲೈನ್ 2, ಲೈನ್ 3 ಅಂತ ಏನೂ ಇಲ್ಲ. ನಿಮ್ಗೆ ಎಷ್ಟು ಡೀಪ್ ಇದೆ ಅಷ್ಟು ಕರೆಕ್ಟ್ ಆಗಿ ಶೋಲ್ಡರ್ ಮೈನಸ್ ಮಾಡ್ಕೋತೀರಾ. ಇದು ಚೆಸ್ಟ್ ಮೆಥಡ್ ಅಂದ್ರೆ ನಮ್ಗೆ ಬಾಕ್ಸ್ ಡೈಮೆನ್ಷನ್ ಆ ತರ ಏನು ಬರೋದಿಲ್ಲ. ನೀವು ಶೋಲ್ಡರ್ ಎಷ್ಟಿದೆ ಅಷ್ಟು ತಗೋತೀರಾ, ಚೆಸ್ಟ್ ಲೈನ್ ಅಲ್ಲಿ ಎಷ್ಟು ಬೇಕೋ ಅಷ್ಟು ತಗೋತೀರಾ, ವೇಸ್ಟ್ ಎಷ್ಟು ಬೇಕೋ ಅಷ್ಟು ತಗೋತೀರಾ, ಆ ತರ ಇರುತ್ತೆ. ಸೊ ನೋಟ್ಸ್ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ, ನಾನು ಡೈರೆಕ್ಟ್ ಬಟ್ಟೆ ಮೇಲೆ ತೋರಿಸ್ತೀನಿ. ನಾನು ಹೇಳೋದನ್ನ ಬರ್ಕೊಳ್ಳಿ, ಯಾರು ಕರೆಕ್ಟ್ ಮಾಡ್ತೀರಾ ಗ್ರೂಪ್ ಅಲ್ಲಿ ಹಾಕಿ, ಬೇರೆಯವ್ರಿಗೆ ಅದು ಯೂಸ್ ಆಗ್ಲಿ. ಓಕೆ, ಸ್ಟಾರ್ಟ್ ಮಾಡೋಣ. ಸೊ ಮೆಜರ್ಮೆಂಟ್ ಎಲ್ಲ ನಿಮ್ಮ ಹತ್ರ ಏನಿದೆ ಅದನ್ನೇ ತಗೊಳ್ಳಿ. ನೀವು ಬಾಡಿಯಿಂದ ಆದ್ರೂ ತಗೊಂಡಿರಿ ಅಥವಾ ಅಳತೆ ಬ್ಲೌಸ್ ಇಂದ ಆದ್ರೂ ತಗೊಂಡಿರಿ, ಮೆಜರ್ಮೆಂಟ್ ನಿಮ್ಮ ಹತ್ರ ಇರ್ಬೇಕು. ಸೊ ಲೆಂತ್ ಎಷ್ಟು ಹಾಕ್ತೀರಾ? ಸೊ ನನ್ನ ಲೆಂತ್ 13.5. ಹಾಗೆ ಶೋಲ್ಡರ್, ಇಲ್ಲಿ ನಿಮ್ಗೆ ಶೋಲ್ಡರ್ಗೆ ನಾನು ಒಂದು ಚಾರ್ಟ್ ಕೊಡ್ತೀನಿ, ಈ ಚಾರ್ಟ್ ಯೂಸ್ ಮಾಡಿ. ಅವ್ರ ಶೋಲ್ಡರ್ ಎಷ್ಟೇ ಇರ್ಲಿ ನಾನು ಹೇಳೋ ಚಾರ್ಟ್ ಯೂಸ್ ಮಾಡಿ, ಇದು ಕರೆಕ್ಟ್ ಆಗಿ ಬರುತ್ತೆ. ಅಂದ್ರೆ ಒಂದ್ 10 ಜನಕ್ಕೆ ಹೊಲಿತೀರಾ ಅಂದ್ರೆ ಆಲ್ಮೋಸ್ಟ್ 8 ಜನಕ್ಕೆ ಕರೆಕ್ಟ್ ಆಗಿ ಬರುತ್ತೆ. ಇನ್ನೊಂದ್ ಇಬ್ರಿಗೆ ಹೇಳಕ್ ಆಗಲ್ಲ. ಚಾರ್ಟ್ ಒಂದೊಂದ್ಸಲಿ ತುಂಬಾ ಶೋಲ್ಡರ್ ಬ್ರಾಡ್ ಇತ್ತು ಅಥವಾ ಶೋಲ್ಡರ್ ತುಂಬಾ ಚಿಕ್ಕದಿತ್ತು ಅನ್ನೋರು ಯಾರಾದ್ರೂ ಇದ್ರೆ ಒಂದ್ ಸ್ವಲ್ಪ ಲೈಟ್ ಆಗಿ ಆಲ್ಟ್ರೇಷನ್ ಬರ್ಬೋದು ನಿಮ್ಗೆ. ಅದು ಬಿಟ್ಟರೆ ನಾನು ಕೂಡ ಈ ಚಾರ್ಟ್ ನಿಮ್ಗೆ ಎಲ್ಲಾ ಸೈಜ್ಗೂ ಯೂಸ್ ಆಗುತ್ತೆ. ಆಲ್ಮೋಸ್ಟ್ ಕೊಟ್ಟಿದ್ದೀನೋ ಏನೋ ನಂಗೆ ಗೊತ್ತಿಲ್ಲ, ಇನ್ನೊಂದ್ಸಲಿ ಹೇಳ್ತೀನಿ, ಬರ್ಕೊಳ್ಳಿ ಎಲ್ರು. ಬರ್ಕೊಳ್ಳಿ ಇದನ್ನ. ಡೀಪ್ ನೆಕ್ ಶೋಲ್ಡರ್ ಚಾರ್ಟ್ ಅಂತ ಕೊಟ್ಟಿರ್ತೀನಿ. ನೀವು ಯಾಕಂದ್ರೆ ಅಳತೆ ಬ್ಲೌಸ್ ಅಲ್ಲಿ ಏನಾದ್ರು ಅಳತೆ ತಗೊಂಡಿದ್ರೆ ಅಲ್ಲಿ ನಿಮ್ಗೆ ಶೋಲ್ಡರ್ ಸಿಗಲ್ಲ, ಅವಾಗ ನೀವು ಅಂತ ಟೈಮ್ ಅಲ್ಲಿ ಇದನ್ನ ಯೂಸ್ ಮಾಡ್ಕೊಳ್ಳಿ. ಇದು ನಿಮ್ಗೆ ಅಪ್ಪರ್ ಚೆಸ್ಟ್ ಮೇಲೆ ಮಾಡಿರೋದು, ಅಪ್ಪರ್ ಚೆಸ್ಟ್ ಅಂತಾನೆ ಬರೀತೀನಿ. ಶೋಲ್ಡರ್ ಈಗ ನಿಮ್ಮ ಹತ್ರ ಏನಾದ್ರು ಅಪ್ಪರ್ ಚೆಸ್ಟ್ 28 ಇದೆ ಅಂದ್ರೆ ಇವ್ರಿಗೆ 12 ಅಂತ ಶೋಲ್ಡರ್ ತಗೊಳ್ಳಿ. 30 ಇದೆ ಅಂದ್ರೆ 12.5. ಹಾಗೆ 2 ಇಂಚ್ ನೀವು ಇಲ್ಲಿ ಇನ್ಕ್ರೀಸ್ ಮಾಡ್ದಂಗೆ ಇಲ್ಲಿ ಹಾಫ್ ಇಂಚ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ. ಸೊ ಇದನ್ನ ಬರ್ದು ನೀವೆಲ್ಲಾನು ಅಂಟಿಸ್ಕೊಳ್ಳಿ, ನಿಮ್ಗೆ ಕಾಣೋ ತರ ಇರ್ಲಿ ಯಾವಾಗ್ಲೂ. 50 ವರ್ಗೂ ಬರ್ಕೊಳ್ಳಿ. ನನ್ನ ಪ್ರಕಾರ ಇಷ್ಟೇ ಸಾಕು. ಅವ್ರು ಏನಾದ್ರು ಇನ್ನೂ ಜಾಸ್ತಿ ಇದೆ, 46 ಇದೆ, 48 ಇದೆ ಅಂದ್ರೂ 16 ಮೇಲೆ ಬೇಡ. ಯಾಕಂದ್ರೆ ಅವ್ರು ದಪ್ಪ ಇರ್ತಾರೆ ನಿಜ, ಆದ್ರೆ ಶೋಲ್ಡರ್ ಏನು ಅವ್ರದ್ದು ದೊಡ್ಡದಾಗಿರಲ್ಲ. ಹಂಗಾಗಿ 16 ನೀವು ನಿಲ್ಲಿಸಬಹುದು. ಎಷ್ಟೇ ದೊಡ್ಡ ಸೈಜ್ ಆಗಿದ್ರು 16 ಅನ್ನೋದು ಇಲ್ಲಿವರೆಗನೆ ತಗೊಳ್ಳಿ. ಜಾಸ್ತಿ 14.5, 13.5, 14, 15 ಇಲ್ಲಿಂದ ಇಲ್ಲಿಗೆ ತಗೊಂಡ್ರೇನೆ ತುಂಬಾ ಚೆನ್ನಾಗಿ ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ಏನಾದ್ರು ನಿಮ್ಮ ಹತ್ರ 48 ಇತ್ತು, 50 ಇತ್ತು ಅಂದ್ರೆ 16 ಇರ್ಲಿ, ಅದಕ್ಕಿಂತ ಜಾಸ್ತಿ ಬೇಡ. ಏನೋ ನಿಮ್ ಕಣ್ಣಲ್ತೆ ನೋಡಿ ತುಂಬಾನೇ ಜಾಸ್ತಿ ಇದೆ ಅನ್ನುವಾಗ ಮಾತ್ರ ನೀವು ಸೆಕೆಂಡ್ ಆಪ್ಷನ್ಗೆ ಹೋಗಿ. ಇಲ್ಲ ಅಂದ್ರೆ ನೀವು ಇದಕ್ಕಿಂತ ಕೆಳಗೆ ಎಷ್ಟೇ ಹೋದ್ರು ಇದಿಷ್ಟೇ ಇರ್ಲಿ. ಬರ್ದು ಇಟ್ಕೊಳ್ಳಿ ಎಲ್ಲಾರು ಇದನ್ನ. ಈಗ ನನ್ ಸೈಜು 34, ನಾನು ಇಲ್ಲಿ 13.5 ಅಂತ ಯೂಸ್ ಮಾಡ್ತೀನಿ. ಈಗ ಇನ್ನ ಮಿಡಲ್ ಅಲ್ಲಿ ಬಂತು ಅಂದ್ರೆ ನೀವು ಮುಕ್ಕಾಲ್ ಬೇಕಾದ್ರೂ ಮಾಡ್ಕೋಬಹುದು ಇದನ್ನ. ಅಂದ್ರೆ ಏನೀಗ 34, 36ಗೆ 13.5, 14 ಅಂತ ಕೊಟ್ಟಿದ್ದೀನಲ್ವಾ. ಇನ್ ಕೇಸ್ ನಿಮ್ಗೆ 35 ಅಪ್ಪರ್ ಚೆಸ್ಟ್ ಇತ್ತು ಅನ್ಕೊಳ್ಳಿ, ಇಲ್ಲಿ 13.75 ಅಂತ ಬೇಕಾದ್ರೆ ಮಾಡ್ಕೊಳ್ಳಿ. 7.5 ಇದ್ದಾಗ ನಿಮ್ಗೆ ಆಫ್ ಮಾಡೋದು ಸ್ವಲ್ಪ ಕಷ್ಟ, ಅಂದ್ರೆ 1/8 ಕೂಡ ನೀವು ಆಡ್ ಮಾಡ್ಕೋಬೇಕಾಗುತ್ತೆ. ಅದ್ ನೋಡ್ಕೊಂಡು ಸ್ವಲ್ಪ ಮೇಲೆನೆ ಹೋಗಿ. ನೋಡು, ಕಡಿಮೆ ಇದ್ರೆ ಪ್ರಾಬ್ಲಮ್ ಇಲ್ಲ, ಡೀಪ್ ನೆಕ್ ಅಲ್ಲಿ ಜಾಸ್ತಿ ಆದ್ರೇನೆ ಪ್ರಾಬ್ಲಮ್. ಸೊ ಶೋಲ್ಡರ್ ಸಿಕ್ಕಿದೆ. ಇನ್ನ ಬ್ಲೌಸ್ ಅಲ್ಲಿ ಹೇಳೋದಾದ್ರೆ ನಿಮ್ಗೆ ಲೆಂತ್ ಕರೆಕ್ಟ್ ಆಗಿ ಸಿಗುತ್ತೆ, ಐಟಾ ಬಸ್ ಪಾಯಿಂಟ್ ಸಿಗುತ್ತೆ, ಅಂಡರ್ ಬಸ್ ಲೈನ್ ಕೂಡ ಸಿಗುತ್ತೆ, ಪಟ್ಟಿ ಸೈಜ್ ಕೂಡ ನಿಮ್ಗೆ ಸಿಕ್ಬಿಡುತ್ತೆ ನಿಮ್ಮ ಹತ್ರ ಹಳೆ ಬ್ಲೌಸ್ ಇದೆ ಅಂದ್ರೆ. ಸೊ ಇಲ್ಲಿ ಜಾಸ್ತಿ ಫಾರ್ಮುಲಾ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ನೀವು. ಮೊದಲು ಒಂದು ಸ್ಟ್ರೈಟ್ ಲೈನ್ ಹಾಕಿ ಇದನ್ನ ಡೈರೆಕ್ಟ್ ನೀವು ಬಟ್ಟೆ ಮೇಲೆ ಮಾಡ್ಬೋದು. ಯಾವುದೇ ತರ ನಿಮ್ಗೆ ಪೇಪರ್ ಡ್ರಾಫ್ಟಿಂಗ್ ಎಲ್ಲ ಬೇಕಾಗಲ್ಲ. ರೆಡ್ ಹಾಕೊಂಡ್ಬಿಡಿ. ಇಲ್ಲ ನೀವನ್ ಆಗಿದ್ರೆ ನೀಟಾಗಿ ಸ್ಟ್ರೈಟ್ ಲೈನ್ ಒಂದ್ ಹಾಕೊಳ್ಳಿ.
ಡೀಪ್ ನೆಕ್ ಆಗಿರೋದ್ರಿಂದ ನಿಮ್ಗೆ ಏನ್ ಲೆಂತ್ ಬೇಕಿದೆ ಅದಕ್ಕೆ ನೀವು 1 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. 1/2 ಇಂಚ್ ಬಾಟಮ್ ಫೋಲ್ಡಿಂಗ್ ಹೋಗುತ್ತೆ, ಇನ್ನು 1/2 ಇಂಚ್ ಶೋಲ್ಡರ್ ಜಾಯಿಂಟ್ ಅಲ್ಲಿ ಮೈನಸ್ ಆಗುತ್ತೆ. ಎಲ್ಲ ಲೈನು ಹಾಕೊಂಡ್ಬಿಡಿ, ನಿಮ್ಗೆ ಈಸಿ ಇರುತ್ತೆ. ಲೆಂತ್ +1 ಲೆಂತ್ ಅಲ್ಲಿ ನೋಟ್ಸ್ ಬರ್ಕೊಳ್ಳೋರು ಹಂಗೆ ಬರ್ಕೊಳ್ಳಿ, ನಾನು ಏನ್ ಹೇಳ್ತಿದ್ದೀನಿ ಅದನ್ನ. ಇಲ್ಲ ನೀವು ಪ್ರತಿ ಸಲ ವಿಡಿಯೋನೇ ನೋಡ್ತಿರ್ಬೇಕಾಗುತ್ತೆ, ಅದ್ ಅರ್ಥ ಆಗೋವರೆಗೂ ಬರ್ಕೊಂಡಿದ್ ರೈಟಿಂಗ್ ಅಲ್ಲೂ ಇರ್ಲಿ. ಗೊತ್ತಾಯ್ತಾ? ಲೆಂತ್ +1 ತಗೊಂಡಿದ್ದೀನಿ. ಈಗ ನಾವು ತಗೋಬೇಕಾಗಿರೋದು ಇಲ್ಲಿ ಆರ್ಮೋಲ್ ರೌಂಡ್ ಡಿವೈಡ್ ಟು -2 ತಗೊಳ್ಳಿ. ಇದು ತುಂಬಾ ಕರೆಕ್ಟ್ ಆಗಿ ಬರುತ್ತೆ. ಆಕ್ಚುಲಿ ಇದು ಫಾರ್ಮುಲಾ ಇರೋದು ಅಪ್ಪರ್ ಚೆಸ್ಟ್ ಡಿವೈಡ್ 6. ಇದು ಎಲ್ರಿಗೂ ಸರಿ ಬರಲ್ಲ, ಹಂಗಾಗಿ ನೀವು ಫಾರ್ಮುಲಾಗೆ ಇದನ್ನೇ ಯೂಸ್ ಮಾಡಿ. ಇಲ್ಲಿ ಆರ್ಮೋಲ್ ರೌಂಡ್ ಡಿವೈಡ್ ಟು -2 ಇದು ಎನಿ ಸೈಜ್ ಕರೆಕ್ಟ್ ಆಗಿ ಬರುತ್ತೆ. ಹೆಂಗೆ ಇದು ನೀವು ಚೆಕ್ ಮಾಡಿನೇ ಫೈನಲ್ ಮಾಡಿ, ಇನ್ನು ಮೇಲ್ ಹೋಗ್ಬೇಕಾ ಕೆಳಗೆ ಹೋಗ್ಬೇಕಾ ಅಂತ. ಈಗ ನಂದು ಆರ್ಮೋಲ್ ರೌಂಡ್ 15 ಇದೆ. ಡಿವೈಡ್ 2 ಅಂದ್ರೆ 7.5. ಇದ್ರಲ್ಲಿ ನಾನು 2 ಇಂಚ್ ಮೈನಸ್ ಮಾಡ್ತೀನಿ ಅಂದ್ರೆ 5.5. ಸೊ ಮೇಲ್ಗಡೆ ಲೈನ್ ಇಂದಾನೆ ತಗೋಬೇಕು. 5.5 ಹತ್ರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಫಾರ್ಮುಲಾ ಯಾಕೆ ವರ್ಕೌಟ್ ಆಗಲ್ಲ ಅಂದ್ರೆ ಇದಕ್ಕೆ ಮುಂಚೆ ನಾವು ಇದೇ ಫಾರ್ಮುಲಾ ಯೂಸ್ ಮಾಡ್ತಾ ಇರ್ತೀವಿ, ಅಪ್ಪರ್ ಚೆಸ್ಟ್ ಡಿವೈಡ್ 6 ಅನ್ನೋದು. ಯಾಕಂದ್ರೆ 34 ಅಪ್ಪರ್ ಚೆಸ್ಟ್ ಇರೋರಿಗೆ ಎಲ್ರಿಗೂ 15 ಇರ್ಬೇಕು ಅಂತ ಏನು ಇಲ್ಲ. ಆರ್ಮೋಲ್ ರೌಂಡ್ ಕೆಲವ್ರ ಕೈ ದಪ್ಪ ಇದ್ದು 17 ಇರ್ಬೋದು, 16 ಇರ್ಬೋದು, ಅಥವಾ 14 ಇರ್ಬೋದು. ಹಂಗಾಗಿ ಇದು ತುಂಬಾ ಸಲ ನಮ್ಗೆ ರಾಂಗ್ ಬರ್ತಾ ಇರುತ್ತೆ. ಬಟ್ ಇದು ಆತರ ಅಲ್ಲ, ನಮ್ಮ ಆರ್ಮೋಲ್ ರೌಂಡ್ ಮೇಲೆ ತಗೊಳ್ಳೋದ್ರಿಂದ 90% ನಿಮ್ಗೆ ಕರೆಕ್ಟ್ ಆಗಿ ಬರುತ್ತೆ. ಆರ್ಮೋಲ್ ರೌಂಡ್ಗೆ ಎಲ್ಲೂ ಪರ್ಫೆಕ್ಟ್ ಆಗಿರೋ ಫಾರ್ಮುಲಾ ಇಲ್ಲ, ನೀವು ಚೆಕ್ ಮಾಡಿನೇ ಇದು ಸರಿ ಇದೆ ಸರಿ ಇಲ್ಲ ಅಂತ ತಗೋಬೇಕು. ಗೊತ್ತಾಯ್ತಲ್ಲ? ಇದು ನಿಮ್ ಶೋಲ್ಡರ್ ಲೈನು, ಇದು ಬಂದು ಚೆಸ್ಟ್ ಲೈನು, ಇದು ಬಂದು ವೇಸ್ಟ್ ಲೈನು. ಈಗ ಮೊದಲಿಗೆ ನಾನು 1 ಇಂಚ್ ಇಂದಾನು ನಿಮ್ಗೆ 10 ಇಂಚ್ ವರೆಗೂ ಡೀಪ್ ತಗೊಂಡು ಏನೇನ್ ಚೇಂಜಸ್ ಆಗುತ್ತೆ ಹೇಳ್ತೀನಿ. ಇದಕ್ಕೆ ಮೊದಲು ನಿಮ್ ಶೋಲ್ಡರ್ ಏನಿದೆ ಡಿವೈಡ್ 2 ತಗೊಳ್ಳಿ. ಈ ಶೋಲ್ಡರ್ ನಂದು 13.5 ಇದೆ ಅಂದ್ರೆ ಡಿವೈಡ್ 2 ಅಂದ್ರೆ 6.75. 6.75 ಹತ್ರ ಒಂದು ಮಾರ್ಕ್ ಮಾಡ್ಕೋತೀನಿ. ಇಲ್ಲಿಂದ ಇವಾಗ ನಾನು ಎಷ್ಟು ಇಂಚ್ ಡೀಪ್ ಹಾಕ್ತೀನಿ ನೋಡ್ಕೊಳ್ಳಿ. ಸೊ ಈ ಲೈನ್ 1 ಲೈನ್ 3 ಅಂತ ಏನು ಇಲ್ಲ, ನಿಮ್ ಡೀಪ್ ಏನಿದೆ ಅದು ಕರೆಕ್ಟ್ ಆಗಿ ನೀವು ಶೋಲ್ಡರ್ ಮೈನಸ್ ಮಾಡ್ಕೊಂಡು ಹೋಗ್ತೀರಾ. ಓಕೆ, ಸೊ 1 ಇಂಚ್ ಡೀಪ್, ಇದು 2 ಇಂಚ್, 3, 4, 5. ಸ್ವಲ್ಪ ಡೌನ್ ಮಾಡಿ. ಸ್ಟೆಪ್ 10 ವರೆಗೂ ಹಾಕಿರ್ತೀನಿ ನಾನಿಲ್ಲಿ. ಓಕೆ, ನೀವ್ ಇವಾಗ ಡಿಸೈಡ್ ಮಾಡ್ಕೊಳ್ಳಿ ನಿಮ್ ಎಷ್ಟು ಇಂಚು ಡೀಪ್ ಹಾಕ್ತೀರಾ ಅಂತ. ಫಸ್ಟ್ 2 ಇಂಚ್ ಬಿಟ್ಬಿಡಿ ನೀವು, ಯಾಕಂದ್ರೆ ಸೀಮ್ ಅಲೈನ್ಸ್ ಇರೋದ್ರಿಂದ ಈ 2 ಇಂಚ್ ನ ಕೌಂಟ್ ತಗೋಬೇಡಿ ನೀವು. ಅಂದ್ರೆ ನೀವು 1 ಇಂಚು 2 ಇಂಚ್ ಡೀಪ್ ಬರ್ತೀರಾ ಅಂದ್ರೆ ನಿಮ್ಮ ಶೋಲ್ಡರ್ ಅಲ್ಲಿ ಅರ್ಧ ಕರೆಕ್ಟ್ ಆಗಿ ತಗೋಬೇಕು. ಅದೇ ನೀವು 2 ಇಂಚ್ ಅಂದ ಕೆಳಗಡೆ ಡೀಪ್ ಹೋಗ್ತಾ ಇದ್ದೀರಾ ಅಂದ್ರೆ ಪ್ರತಿ 1 ಇಂಚ್ಗೆ ನೀವು ಇಲ್ಲಿ ಶೋಲ್ಡರ್ ಅಲ್ಲಿ 1/4 ಇಂಚು ಕಡಿಮೆ ಮಾಡ್ಕೊಂಡು ಹೋಗಿ. ಗೊತ್ತಾಗ್ತಿದ್ಯಾ? ಇವಾಗ ನಾನು 3 ಇಂಚ್ ಹಾಕ್ತೀನಿ ಅಂದ್ರೆ ನನ್ಗೆ 6.25 ಇರೋದು ಇಲ್ಲಿ, ಇನ್ನ 1/4 ಇಂಚು ಮೈನಸ್ ಆಗುತ್ತೆ. ಅದೇ 4 ಇಂಚ್ ಹೋಗ್ತೀನಿ ಅಂದ್ರೆ ಅರ್ಧ ಇಂಚು ಮೈನಸ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? 1/4 ಇಂಚು ನೀವು ಇಲ್ಲಿ ಮೈನಸ್ ಮಾಡ್ಕೊಂಡು ಹೋಗ್ಬೇಕು. ಈಗ ನಾನು 10 ಇಂಚ್ ಇಲ್ಲಿ ಡೀಪ್ ಹಾಕ್ತೀನಿ ಅಂದ್ರೆ ನಂಗೆ ಎಷ್ಟು ಮೈನಸ್ ಆಗುತ್ತೆ ಇಲ್ಲಿಂದ ನೋಡ್ಕೋಬೇಕು. 1/4, ಅರ್ಧ, 3/4, 1, 1/4, 1/2, 1/3, 2. 2 ಇಂಚು ನನ್ಗೆ ಇಲ್ಲಿ ಮೈನಸ್ ಆಗ್ತಿದೆ. ಗೊತ್ತಾಗ್ತಿದ್ಯಾ? ನೀವ್ ಎಷ್ಟಾದ್ರೂ ಡೌನ್ ಹೋಗಿ ಶೋಲ್ಡರ್ ಅಲ್ಲಿ 1/4 ಇಂಚು ಮೈನಸ್ ಮಾಡ್ಕೊಂಡು ಬನ್ನಿ. ಈಗ ನಾನೀಗ 10 ಇಂಚು ಡೀಪ್ ಹಾಕ್ತಾ ಇದೀನಿ ಇಲ್ಲಿ. ನೀವು ಕಮ್ಮಿ ಆದ್ರೂ ಹಾಕಿ ಜಾಸ್ತಿ ಆದ್ರೂ ಹಾಕಿ ಶೋಲ್ಡರ್ ಅಲ್ಲಿ ಕರೆಕ್ಟ್ ಮೈನಸ್ ಆಗುತ್ತೆ. So 10 ಇಂಚು ಡೀಪ್ ಹಾಕಿದೀನಿ. ಸೊ ಇಲ್ಲಿ ನಾನು 6.25 ಇವಾಗ 2 ಇಂಚು ಮೈನಸ್ ಮಾಡ್ಬೇಕು ನಾನು. ಇದ್ರಲ್ಲೂ ಇಷ್ಟೇ ಲಿಮಿಟ್ 2 ಲಾಸ್ಟ್. 2 ಗಿಂತ ನೀವು ಎಷ್ಟೇ ಡೌನ್ ಹೋದ್ರು ಇಲ್ಲಿ ಶೋಲ್ಡರ್ ಅಲ್ಲಿ 2 ಗಿಂತ ಕಡಿಮೆ ಮೈನಸ್ ಮಾಡಬಾರ್ದು. ಚೆಸ್ಟ್ ಲೈನ್ ತುಂಬಾ ಟೈಟ್ ಬಂದ್ಬಿಡುತ್ತೆ ನಿಮ್ಗೆ. ನೀವು 11 ಹೋಗಿ 12 ಹೋಗಿ ಇಲ್ಲಿ 2 ಇಂಚ್ ಮಾತ್ರ ಮೈನಸ್ ಮಾಡಿರ್ಬೇಕು. ನಾ ಮೇಲ್ ಹೋಗ್ತಾ ಹೋಗ್ತಾ ನಿಮ್ಗೆ ಇದನ್ನ ಆ ಕಡೆ ಹೋಗುತ್ತೆ. ನೀವೇ ಇವಾಗ ಲೆಕ್ಕ ಮಾಡ್ಕೊಳ್ಳಿ. ನಿಮ್ಗೆ ಇವಾಗ 4 ಇಂಚ್ ಬೇಕು ಅಂದ್ರೆ ನೀವು ಶೋಲ್ಡರ್ ಅಲ್ಲಿ 1/2 ಇಂಚ್ ಮೈನಸ್ ಮಾಡ್ತೀರಾ. 6 ಬೇಕು ಅಂದ್ರೆ 1 ಇಂಚ್ ಮೈನಸ್ ಮಾಡಿರ್ತೀರಾ. 8 ಬೇಕು ಅಂದ್ರೆ 1.5 ಮೈನಸ್ ಮಾಡ್ತೀರಾ. 10 ಅಂದ್ರೆ 2 ಇಂಚು. ಸೊ 11, 12 ಅಂದ್ರೆ 2 ಗಿಂತ ಜಾಸ್ತಿ ಮೈನಸ್ ಮಾಡಂಗಿಲ್ಲ ಈಗ ಡೌನ್ ಹೋದ್ರು. ಸೊ ಈಗ ಬ್ಯಾಲೆನ್ಸ್ ಎಷ್ಟಿದೆ ಚೆಕ್ ಮಾಡಿ. 4.75 ಅಂತ ಮಿಗ್ತಾ ಇದೆ. ಈ 4.75ಗೆ ಇಲ್ಲಿ ಸೀಮ್ ಅಲೈನ್ಸ್ ಆಡ್ ಮಾಡ್ಕೊಳ್ಳಿ. 1/2 ಇಂಚ್ ಬೇಡ, 3/8 ಸಾಕು. 5 1/8 ಬರ್ತಾ ಇದೆ. ಅದನ್ನೇ ಇಲ್ಲಿ ಕೂಡ ಮಾರ್ಕ್ ಮಾಡ್ಕೊಂಡು ಒಂದ್ ಲೈನ್ ಹಾಕೊಳ್ಳಿ.
ಈಗ ಚೆಸ್ಟ್ ಲೈನ್ ಫಾರ್ಮುಲಾ ನೋಡೋದಾದ್ರೆ ಇಲ್ಲಿ ಚೆಸ್ಟ್ ಲೈನ್ ಫಾರ್ಮುಲಾ ಬಂದು C/4 ಪ್ಲಸ್ 0.5 ಇದು ಫಾರ್ಮುಲಾ. ಅಪ್ಪರ್ ಚೆಸ್ಟ್ ಇವಾಗ ನನ್ಗೆ 34 ಇದೆ, ಡಿವೈಡ್ 4 ಅಂದ್ರೆ 8.5. 8.5 ಗೆ ಪ್ಲಸ್ ಆಡ್ ಮಾಡಿರ್ತೀನಿ ಇಲ್ಲಿ ಹಾಫ್ ಇಂಚು, ಇದು ಲೂಸಿಂಗ್ ಗೆ ಹಾಫ್ ಇಂಚು. ಇಲ್ಲಿ ಏನಾದ್ರು ನಿಮ್ಗೆ ಚೆಸ್ಟ್ ಲೈನ್ ಗಿಂತ ಮೇಲ್ಗಡೆನೆ ಡೀಪ್ ಇದೆ ಅಂದ್ರೆ ನೀವು ಇದೇ ಫಾರ್ಮುಲಾ ಯೂಸ್ ಮಾಡ್ಬೇಕು ಇಲ್ಲಿ. ಇನ್ ಕೇಸ್ ನಿಮ್ ಡೀಪ್ ಏನಾದ್ರು ಚೆಸ್ಟ್ ಲೈನ್ ಗಿಂತ ಕೆಳಗಡೆ ಹೋಗ್ತಿದೆ ಅಂದ್ರೆ ಇಲ್ಲಿ ಮೈನಸ್ ಮಾಡ್ಕೊಂಡು ಬರ್ಬೇಕು. ಶೋಲ್ಡರ್ ಏನೋ ಮೈನಸ್ ಮಾಡಿದೀರಾ, ನಿಮ್ ಡೀಪ್ ಎಷ್ಟಿದೆ ಅದನ್ನ ನೋಡ್ಕೊಂಡು. ಚೆಸ್ಟ್ ಲೈನ್ ಅಲ್ಲೂ ಅಷ್ಟೇ ಎಷ್ಟು ಮೈನಸ್ ಮಾಡ್ಬೇಕು ಅಂತ. ಯಾಕೆ ಮೈನಸ್ ಮಾಡ್ಬೇಕು ಚೆಸ್ಟ್ ಲೈನ್ ಅಲ್ಲಿ ಅಂದ್ರೆ, ನಾವು ಡೀಪ್ ಜಾಸ್ತಿ ಆಗುವಾಗ ಈ ಬಟ್ಟೆ ಜರುಗಿ ಇಲ್ಲಿ ಎಕ್ಸ್ಟ್ರಾ ಲೂಸ್ ಬರುತ್ತಲ್ಲ, ಅದು ಅವಾಯ್ಡ್ ಆಗ್ಲಿ ಅನ್ನೋದಕ್ಕೋಸ್ಕರ. ಅದೇ ನಾವು ಡೀಪ್ ಚೆಸ್ಟ್ ಲೈನ್ ಗಿಂತ ಮೇಲೇನೆ ಇದೆ ಅಂದ್ರೆ ಇಲ್ಲಿ ಲೂಸ್ ಬರಲ್ಲ. ಚೆಸ್ಟ್ ಲೈನ್ ಗಿಂತ ಕೆಳಗಡೆ ಡೀಪ್ ಹೋಗ್ತಾ ಇದೆ ಅಂದ್ರೆ ಇಲ್ಲಿ ಲೂಸ್ ಬಂದ್ಬಿಡುತ್ತೆ ನಿಮ್ಗೆ. ಅದಕ್ಕೋಸ್ಕರ ಏನ್ ಮಾಡ್ತೀರಾ ಅಂದ್ರೆ ಚೆಸ್ಟ್ ಲೈನ್ ಇಂದ ಕೆಳಗಡೆ ಎಷ್ಟು ಡೀಪ್ ಇದೆ ನೋಡಿ ಅಷ್ಟು ಮೈನಸ್ ಮಾಡ್ಕೊಂಡ್ ಬನ್ನಿ. ಪ್ರತಿ 1 ಇಂಚಿಗೆ 1/8 ಮೈನಸ್ ಮಾಡಿ. ಅಂದ್ರೆ 2 ಇಂಚ್ 1/4 ಇಂಚ್ ಆಗುತ್ತೆ. 9 ಇಂಚಿಗೆ ಹಾಫ್ ಇಂಚ್ ಆಗುತ್ತೆ. 10 ಇಂಚಿಗೆ 5/8 ಅರ್ಧ ಇಂಚ್ ಮೇಲೆ 1 ಲೈನ್ ಇಷ್ಟು ಮೈನಸ್ ಮಾಡಿ ಇಲ್ಲಿ. $8.25 ಆಯ್ತು. ಅರ್ಥ ಆಗ್ತಿದೆಯಲ್ಲ ನೀವ್ ಏನಕ್ಕೆ ಇದನ್ನ ಮೈನಸ್ ಮಾಡ್ಕೋಬೇಕು ಇಲ್ಲಿ ಅಂತ. ಇದ್ರದ್ದು ಮಿಡ್ ಪಾಯಿಂಟ್ ನೋಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ. ಫ್ರೆಂಚ್ ಕರ್ವ್ ಅಲ್ಲಿ ನೀಟಾಗಿ ಶೇಪ್ ಕೊಡಿ. ಶೇಪ್ ಕೊಡೋಕ್ಕೂ ಅಷ್ಟೇ ಇಲ್ಲಿ 1 ಇಂಚ್ ನೋಡ್ಕೋಬೇಕು ಈ ರೀತಿ ಕ್ರಾಸ್ ಆಗಿ. ಇಲ್ಲಿ ನಿಮ್ಗೆ ಶೋಲ್ಡರ್ ಡ್ರಾಪ್ ಅನ್ನೋ ಪ್ರಾಬ್ಲಮ್ ಬರೋದಿಲ್ಲ. ಕೆಲವೊಂದ್ಸಲಿ ಇದ್ರಲ್ಲಿ ನಿಮ್ಗೆ ರಿಂಕಲ್ಸ್ ಪ್ರಾಬ್ಲಮ್ ಬರುತ್ತೆ ಒಬ್ರೊಬ್ರಿಗೆ. ಆಯ್ತಾ? ಈಗ ನೀವು ನೋಡ್ಕೊಬೇಕಾಗಿರೋದು ವೇಸ್ಟ್ ಲೈನ್. ವೇಸ್ಟ್ ಏನಿದೆ ಡಿವೈಡ್ 4 ಮಾಡಿ. ಈಗ ನನ್ ವೇಸ್ಟ್ 28 ಇದೆ, ಡಿವೈಡ್ 4 ಅಂದ್ರೆ 7 ಆಯ್ತು. ಇಲ್ಲಿಂದ ನಾನು ಒಂದು 3/4 ಇಂಚು ಟಕ್ಸ್ ಗೆ ಅಂತ ತಗೋತೀನಿ. ಈ ಮೆಥಡ್ ಅಲ್ಲಿ ಮಾಡುವಾಗ ಇಲ್ಲಿ ನಿಮ್ಗೆ ಟಕ್ಸ್ ಬರುತ್ತೆ. ನೀವು 2 ಇಂಚ್ ತಗೋತೀರಾ ಅಥವಾ 1.5 ಇಂಚ್ ತಗೋತೀರಾ ನಿಮ್ ಇಷ್ಟ. ಸೀಮ್ ಅಲವೆನ್ಸ್ ಎಷ್ಟಾದ್ರೂ ತಗೊಳ್ಳಿ. ನಾನು ಇಲ್ಲಿ 1.5 ತಗೋತೀನಿ. ಇಲ್ಲಿಂದ ಕೂಡ 1.5. ಇದರ ಮಿಡ್ ಪಾಯಿಂಟ್ ನೋಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ. 8 ಅಂದ್ರೆ 4 ಅನ್ನೋದು ಮಿಡ್ ಪಾಯಿಂಟ್ ಆಗಿರುತ್ತೆ. ಸೊ 3/4 ಈ ಕಡೆನೆ ತಗೋತೀನಿ ನಾನು, ಅಂದ್ರೆ ಈಕ್ವಲ್ ಆಗಿ ತಗೊಳ್ಳಿ. 3/4 ಅಂದ್ರೆ 3/8 ಆ ಕಡೆ, 3/8 ಈ ಕಡೆ. ತೀರಾ 1 ಇಂಚ್ ವರೆಗೂ ಏನಿದೆ ಹಿಡಿಯೋದು ಬೇಡ. ಅರ್ಧ 1/4 ಇಂಚ್ಗಿಂತ ಜಾಸ್ತಿ. ಇದು ಇಲ್ಲಿರೋದ್ರಿಂದ ಡೀಪ್ ನಾವು ಒಂದು 3 ಇಂಚ್ ಮಾತ್ರ ತಗೊಳ್ಳೋಣ ಇದ್ರಲ್ಲಿ. 3.54 ನಿಮ್ ಡೀಪ್ ನೋಡ್ಕೊಂಡು ನೀವು ಇದನ್ನ ತಗೋಬಹುದು. ಇದೆಲ್ಲ ಅಂದಾಜಲ್ಲಿ ಇರುತ್ತೆ ನಿಮ್ಗೆ. ನೀವು ಪಕ್ಕ ಇಷ್ಟೇ ತಗೋಬೇಕಂತ ಏನಿರಲ್ಲ ಈ ಮೆಥಡ್ ಅಲ್ಲಿ. ಓಕೆ, ಈಗ ಇನ್ನೊಂದ್ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಇಲ್ಲಿ ಯಾವ ರೀತಿ ಕಂಟ್ರೋಲ್ ಮಾಡೋದು ಅಂತ. ನಿಮ್ಗೆ ರೆಡಿ ಶೋಲ್ಡರ್ ಈಗ ನಾರ್ಮಲ್ ಆಗಿ ನಾವು 3 ಅಂತಾನೆ ತಗೋತಾ ಇರ್ತೀವಿ ಎಲ್ಲದಕ್ಕೂ. ಇಲ್ಲಿಂದ ಇಲ್ಲಿಗೆ 3 ಅಂತ ತಗೋತೀವಿ. ಅದು ರೆಡಿ ಆದ್ಮೇಲೆ ನಮ್ಗೆ 2.25 ಬರುತ್ತೆ. ಸೊ 3 ಅಂತ ತಗೊಂಡ್ರೆ ಇಲ್ಲಿ ಯಾವುದೇ ತರ ಚೇಂಜಸ್ ಮಾಡಂಗಿಲ್ಲ. ಈ ಲೈನ್ ಸ್ಟ್ರೈಟೇ ಇರ್ಬೇಕು ನಿಮ್ಗೆ. ಇನ್ ಕೇಸ್ ನೀವು ಸ್ವಲ್ಪ ಜಾಸ್ತಿ ಆಗ್ತಿದ್ದೀರಾ, 3.5 ಆಗ್ತೀರಾ ಅಂದ್ರೆ ಇಲ್ಲಿಂದ ನೀವು 1/4 ಇಂಚು ಈಚೆ ಹೋಗ್ಬೇಕು. ಈ ಲೈನ್ ಗಿಂತ ಆಚೆ ಹೋಗ್ಬೇಕು 1/4 ಇಂಚು 3.5 ಅಂದ್ರೆ. ಅದೇ 4 ಆಗ್ತೀರಾ ಅಂದ್ರೆ 1/2 ಇಂಚು ಹೊರಗಡೆ ಹೋಗಿ. ಇದು ಕಂಟ್ರೋಲ್ ಪಾಯಿಂಟ್, ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ಯಾಕಂದ್ರೆ ನೀವ್ ಎಷ್ಟು ರೆಡಿ ಶೋಲ್ಡರ್ ಆಗ್ತೀರಾ ಅದ್ರ ಮೇಲೂ ಶೋಲ್ಡರ್ ಡ್ರಾಪ್ ಅನ್ನೋದು ನಿಮ್ಗೆ ಆಗ್ತಾ ಇರುತ್ತೆ. ಇದು 3.5 ಅಂದ್ರೆ, ಇದು 4 ಅಂದ್ರೆ. ಈ ತರ ಈಚೆ ಹೋದ್ರೆ ನೀವ್ ಈ ತರ ತಗೋಬೇಕಾಗುತ್ತೆ. ಯಾರು 3.5 4 ಎಲ್ಲ ಆಗ್ತಾರಲ್ಲ ಅವರು ಈ ತರ ತಗೋಬೇಕು. ಸ್ವಲ್ಪ ಹಿಂಗ್ ಮೇಲ್ಗಡೆ ಹೋಗಿ ಇಲ್ಲಿಂದ 4 ಅಂತ ತಗೊಳ್ಳಿ. 3.5 ಅಥವಾ 4 ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಅರ್ಥ ಆಗ್ತಿದ್ಯಾ? ಇದು ಕಂಟ್ರೋಲ್ ಪಾಯಿಂಟ್, ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. 4 ಅಥವಾ ಈ ಪಟ್ಟಿ ದೊಡ್ಡದಿದ್ರೆ ನಾವ್ ಈಚೆ ಹೋಗಿ ಸ್ವಲ್ಪ ಸ್ಲೋಪ್ ಈ ಕಡೆ ತಗೋಬೇಕು. ಇನ್ ಕೇಸ್ ಇವಾಗ ಈ ಪಟ್ಟಿ ಇವರು ಚಿಕ್ಕದಾಗ್ತಿದ್ದಾರೆ ಅನ್ಕೊಳ್ಳಿ. ಈಗ ಅವ್ರು 3 ಆಗ್ತಿಲ್ಲ ಅಂದ್ರೆ ರೆಡಿ ಆದ್ಮೇಲೆ ಅವ್ರಿಗೆ 2 ಕಾಲ್ ಬೇಕಾಗಿಲ್ಲ. ರೆಡಿ ಆದ್ಮೇಲೆ ಅವ್ರಿಗೆ 1 ಕಾಲ್ ಬೇಕು ಅಥವಾ 1.5 ಬೇಕು ಅಂದ್ರೆ ಇದು 3 ಬಿಟ್ಟು ಅವ್ರು ಏನಾದ್ರು 2 ತಗೊಂಡ್ರು ಅಥವಾ 2.5. ಸೊ 2.5 ಅಂದ್ರೆ ಒಳಗಡೆ 1/4 ಇಂಚು ಒಳಗಡೆ ಬನ್ನಿ. ಅದೇ 2 ಬೇಕಂದ್ರೆ ರೆಡಿ ಆದ್ಮೇಲೆ ನಮಗ್ ಸಿಗೋದು 1/4. ಇದ್ರಲ್ಲಿ ಸಿಗೋದು 1/3 ವಿತ್ ಸಿಮಿಲನ್ಸ್ ಜೊತೆನೆ ತೋರಿಸ್ತಾ ಇದೀನಿ ನಿಮ್ಗೆ. ಈಗ ನಾನು 2 ಹಾಕ್ತೀನಿ ಅಂದ್ರೆ ಇನ್ನು 1/4 ಇಂಚು ಒಳಗಡೆ. ಇದು ಕಂಟ್ರೋಲ್ ಪಾಯಿಂಟ್ ನಿಮ್ಗೆ. ಅರ್ಥ ಆಗ್ತಿದ್ಯಾ? ಈ ಲೈನ್ ನ ನೀವು ಆ ಕಡೆ ಈ ಕಡೆ ಮೂವ್ ಮಾಡಬಾರ್ದು. ಇದು ಬಂದು ನಿಮ್ಗೆ ಇಲ್ಲೇ ಇರುತ್ತೆ.
ನಿಮ್ ರೆಡಿ ಶೋಲ್ಡರ್ ಬಿಡುತ್ತ ಮೇಲೆ ನೀವು ಈಚೆ ಹೋಗ್ಬೇಕಾ ಒಳಗಡೆ ಹೋಗ್ಬೇಕಾ ಇದು ನಿಮ್ಗೆ ಗೊತ್ತಾಗುತ್ತೆ. ಈ ತರ ಒಳಗಡೆ ಬಂದಿದ್ರೆ ನೀವು ಅಪೋಸಿಟ್ ಸ್ಲೋಪ್ ತಗೋಬೇಕು. ಗೊತ್ತಾಗ್ತಿದ್ಯಾ? ಈ ತರ ಒಳಗಡೆ ಬರ್ತಿದೆ ಅಂದ್ರೆ ಅಪೋಸಿಟ್ ಸ್ಲೋಪ್ ತಗೋತೀರಾ. ಗೊತ್ತಾಯ್ತಾ? 3 ಇದು 3 ಇಂಚೆ ತಗೋತೀರಾ. ರೆಡಿ ಆದ್ಮೇಲೆ ನಿಮ್ಗೆ 2 ಕಾಲ್ ಬರುತ್ತೆ ಅಂದ್ರೆ ಈ ಲೈನ್ ಸ್ಟ್ರೈಟ್ ಇರ್ಬೇಕು ನಿಮ್ಗೆ. ಅದೇ ನೀವು 3.25 ತಗೋತೀರಾ ಅಂದ್ರೆ ಈ ಲೈನ್ ಗಿಂತ ಆಚೆ 1/4 ಇಂಚ್ ಹೋಗಿ, 4 ತಗೋತೀರಾ ಅಂದ್ರೆ ಇನ್ನು 1/4 ಇಂಚ್ ಆ ಕಡೆ ಹೋಗಿ. ಅದೇ 2 ತಗೋತೀರಾ ಅಂದ್ರೆ ಈ ಸ್ಟ್ರೈಟ್ ಲೈನ್ ಅಲ್ಲಿ 1/4 ಇಂಚ್ ಒಳಗಡೆ ಬನ್ನಿ. 2.5 ಅಂದ್ರೆ 1/4 ಇಂಚು, 2 ಇಂಚ್ ಅಂದ್ರೆ ಇನ್ನು 1/4 ಇಂಚು. ಅರ್ಥ ಆಗ್ತಿದ್ಯಾ ಈ ಲೈನ್ ನ ಯಾವ ರೀತಿ ಮೂವ್ ಮಾಡ್ಬೇಕು ಅಂತ? ಈಗ ನನ್ನ ಸೈಜ್ಗೆ ನಾನು ಒಂದು 2 ತಗೋತೀನಿ ಅಥವಾ 2.5 ತಗೋತೀನಿ ಅಂದ್ರೆ ನಾನು ಒಳಗಡೆನೆ ಬರ್ತೀನಿ. ಓಕೆ, ನನ್ನ ಸೈಜ್ಗೆ 2.5 ತಗೋತೀನಿ. ರೆಡಿ ಆದ್ಮೇಲೆ ನಂಗೆ 1.25 ಅಂತ ಬರುತ್ತೆ, ಇದು ಸಾಕಾಗುತ್ತೆ. ಸೊ ರೆಗ್ಯುಲರ್ ಯೂಸ್ಗೆ ನಾನು ಇದನ್ನೇ ಯೂಸ್ ಮಾಡ್ತೀನಿ ಅಂದ್ರೆ. ಇಲ್ಲ ನಾನು ಈಗ ನಾನು 2ನೇ ತಗೋತೀನಿ ಅಂದ್ರೂ ತಗೋಬಹುದು. ರೆಡಿ ಆದ್ಮೇಲೆ ನನಗೆ ಇದು 1 ಕಾಲ್ ಬರುತ್ತೆ. ಸೊ ನಾನು 2ನೇ ತಗೊಂಡು ತೋರಿಸ್ತೀನಿ ನಿಮ್ಗೆ. ನೀವು ಜಾಸ್ತಿ ಬೇಕಾದ್ರೆ ನಾನು ಹೇಳಿರೋ ಚೇಂಜಸ್ ಮಾಡ್ಕೊಳ್ಳಿ. ಸೊ ಬ್ಯಾಲೆನ್ಸ್ ಎಷ್ಟು ಮಿಕ್ಕಿದೆ ಚೆಕ್ ಮಾಡಿ. ಸೊ 2.25 ಮಿಕ್ಕಿದೆ. ನೀವು ಇಲ್ಲಿ 3 ತಗೋತೀರಾ ತಗೊಳ್ಳಿ. ಗೊತ್ತಾಗಿದ್ಯಾ? ಇದು ಈ ಚೇಂಜಸ್ ಮಾಡ್ಕೊಂಡ್ರೆ ನಿಮ್ ಶೋಲ್ಡರ್ ಕಂಟ್ರೋಲ್ ಆಗುತ್ತೆ. ಶೋಲ್ಡರ್ ಡ್ರಾಪ್ ಅನ್ನೋದು ಒಂದು ದೊಡ್ಡ ಯೂನಿವರ್ಸಲ್ ಸಮಸ್ಯೆ ಅಂತ ಹೇಳ್ಬೋದಾ? ರೌಂಡ್ ತಗೋತೀರಾ ತಗೊಳ್ಳಿ. ಹಂಗೆ ಇದು ಈ ಲೈನ್ ಸರಿ ಇದೆಯಾ ಇಲ್ವಾ ಅಂತ ಮೊದ್ಲೇ ಚೆಕ್ ಮಾಡ್ಕೊಂಡ್ಬಿಡಿ. ಯಾಕಂದ್ರೆ ಈ ಲೈನ್ ಒಂದೊಂದ್ಸಲಿ ಕೆಳಗೂ ಹೋಗ್ಬೇಕಾಗಿರುತ್ತೆ, ಒಂದೊಂದ್ಸಲಿ ಮೇಲೂ ಹೋಗ್ಬೇಕಾಗಿರುತ್ತೆ. ಸೊ ಚೆಕ್ ಮಾಡ್ಕೊಳ್ಳೋಣ. ನಾನೀಗ 2 ತಗೊಂಡಿರೋದ್ರಿಂದ ಈ ಲೈನ್ ಇಂದ ಚೆಕ್ ಮಾಡ್ತೀನಿ. ಸೊ 1/2 ಇಂಚ್ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಇಲ್ಲಿಂದಾನೇ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಸ್ಲೀವ್ ಜಾಯಿಂಟ್ ನಮ್ದು ಇಲ್ಲಿ ಬರುತ್ತಲ್ವಾ, ಇಲ್ಲಿಂದ ಚೆಕ್ ಮಾಡಿ. ಈ ತರ ಚೆಕ್ ಮಾಡ್ಕೊಂಡೆ ಈ ಫಾರ್ಮುಲಾ ಸರಿ ಇದೆಯಾ ನೋಡ್ಕೊಳ್ಳಿ. ಯಾಕಂದ್ರೆ ಮೇಲೂ ಹೋಗ್ಬೋದು ಕೆಳಗೂ ಬರ್ಬೋದು. ಈ ಫಾರ್ಮುಲಾ ಬಿಟ್ಟು ನೀವು ಚೇಂಜ್ ಮಾಡ್ಕೊಳ್ಳಿ. ಸೊ 7/5/8 ಬರ್ತಾ ಇದೆ. ಒಂದು ಲೈನ್ ಜಾಸ್ತಿ ಇದೆ, ಪ್ರಾಬ್ಲಮ್ ಏನು ಇಲ್ಲ ನನ್ಗೆ. ಗೊತ್ತಾಗ್ತಿದೆ ಅಲ್ವಾ? ಈ ರೀತಿ ಇದನ್ನ ಕಂಟ್ರೋಲ್ ಮಾಡ್ಬೇಕು ನೀವು. ಕಟ್ ಮಾಡ್ತೀನಿ ಇದನ್ನ. ನಾನು 2 ಇಂಚ್ ತಗೊಂಡಿರೋದಕ್ಕೆ ಈ ಸ್ಟ್ರೈಟ್ ಲೈನ್ ಇಂದ ಇನ್ನೂ ಒಳಗಡೆನೆ ಬಂದಿದ್ದೀನಿ. ಈ ಬಿಡುತ್ತು ಚಿಕ್ಕದಾಗ್ತಿದೆ ಅಂದ್ರೆ ನಾವು ಒಳಗೆ ಬರ್ಬೇಕು ಶೋಲ್ಡರ್ ಕಂಟ್ರೋಲ್ ಲೈನ್ ಇಂದ. ಈ ಬಿಡುತ್ತು ದೊಡ್ಡದ್ ಕೇಳ್ತಿದ್ದಾರೆ ಅಂದ್ರೆ ಇಷ್ಟೇ ನಾವು ಶೋಲ್ಡರ್ ತಗೊಂಡ್ರೆ ಅವ್ರು ಟೈಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈಚೆ ಕೂಡ ಹೋಗ್ಬೋದು. ಅರ್ಥ ಮಾಡ್ಕೊಳ್ಳಿ ನಾನು ಏನ್ ಹೇಳ್ತಿದೀನಿ ಅಂತ. ಪ್ರತಿಯೊಬ್ರು ಇದ್ರಲ್ಲಿ ಎಲ್ಲಾ ಸೈಜ್ ಡೀಪ್ ನೆಕ್ ಹೊಲ್ದ್ಬಿಟ್ಟು ಗ್ರೂಪ್ ಅಲ್ಲಿ ಹಾಕಿ. ಇಲ್ಲಿ ಒಂದ್ 1/2 ಇಂಚ್ ತೆಗಿಯೋದ್ರಿಂದನೂ ನೀಟಾಗಿ ಬರುತ್ತೆ. ಬಟ್ ಕೆಲವೊಂದ್ಸಲಿ ಬಾರ್ಡರ್ ಎಲ್ಲ ಇದ್ರೆ ಆತರ ತೆಗಿಯೋದು ಸ್ವಲ್ಪ ಅಷ್ಟೊಂದ್ ಸರಿ ಬರಲ್ಲ. ಸೊ ಈ ರೀತಿ ತೆಕ್ಕೊಳ್ಳೋದ್ರಿಂದನೂ ಇಲ್ಲಿ ಬರೋ ರಿಂಕಲ್ಸ್ ಅವಾಯ್ಡ್ ಆಗುತ್ತೆ. ಅದಕ್ಕೆ ಅಂದ್ರೆ ಇದಕ್ಕೆ ಎಕ್ಸ್ಟ್ರಾ ಪಟ್ಟಿ ಕೊಡ್ಬೇಕಾಗುತ್ತೆ ನೀವು. ಇದನ್ನ ಕಟ್ ಆದ್ರೂ ಮಾಡ್ಕೋಬಹುದು. ಕಟ್ ಮಾಡ್ದಿರ ಇಲ್ಲಿ ಸ್ಟಿಚ್ ಹಾಕ್ಬಿಟ್ಟು ಆಮೇಲೆ ಕೂಡ ಕಟ್ ಮಾಡ್ತಾರೆ ಕೆಲವರು. ಆ ಮೆಥಡ್ ಚೆನ್ನಾಗೆ ಬರುತ್ತೆ, ಅದನ್ನ ಕೂಡ ಮಾಡ್ಕೊಳ್ಳಿ ನೀವು. ಅಂದ್ರೆ ಇದನ್ನ ಈ ತರಾನೇ ಕಟ್ ಮಾಡ್ಕೋತಾರೆ. ಕಟ್ ಮಾಡ್ಬಿಟ್ಟು ಇದನ್ನ ಸ್ಟಿಚ್ ಹಾಕ್ಬಿಟ್ಟು ಲೈನಿಂಗ್ ಮೇಲೆ ಆಮೇಲೆ ಕಟ್ ಮಾಡಿ ತೆಗಿತಾರೆ. ಸೊ ಅದನ್ನು ಕೂಡ ಮಾಡ್ಬೋದು. ನಾನು ಆಲ್ಮೋಸ್ಟ್ ಕಟ್ ಮಾಡ್ಬಿಟ್ಟಿರ್ತೀನಿ. ಸೊ ಇಲ್ಲಿ ನೀವು ಟಕ್ಸ್ ಹಿಡಿತೀರಾ ಅಂದ್ರೆ ಇಷ್ಟು ಇದು ಸ್ಟ್ರೈಟೇ ಆಗ್ಬಿಡುತ್ತೆ ಆಲ್ಮೋಸ್ಟ್ ನಿಮ್ಗೆ. ಇದು ಹಿಂಗ್ ಸ್ಟ್ರೈಟೇ ಬರುತ್ತೆ. ಸೊ ನಾವ್ ಇಲ್ಲಿ ನೆಕ್ ವಿಡ್ತ್ ಕಡಿಮೆ ತಗೊಂಡಿದ್ರು ಅದು ಸರಿಯಾಗಿ ಅದ್ರ ಜಾಗದಲ್ಲಿ ಕುತ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಇದ್ರಲ್ಲಿ ನಾವು ಟಕ್ಸ್ ತಗೋಬಹುದು. ಅದೇ ನಾವು ಆ ಮೆಥಡ್ ಅಲ್ಲಿ ಟಕ್ಸ್ ತಗೊಂಡ್ಬಿಟ್ರೆ ಇದು ಇನ್ನೂ ಜಾಸ್ತಿ ಬರುತ್ತೆ. ಯಾಕಂದ್ರೆ ಅಲ್ಲಿ ನಮ್ಗೆ ನೆಕ್ ವಿಡ್ತ್ 3, 3.5, 4 ಮಿಕ್ಕಿರುತ್ತಲ್ಲ.
ಓಕೆ, ಈಗ ಫ್ರಂಟ್ ಮಾಡೋಣ.